ಗಂಡ ಹೆಂಡತಿಯ ಜಗಳದ ಕೇಸ್ಗೆ ಹೈಕೋರ್ಟ್ ಈಗ ಎಂಟ್ರಿ ಕೊಟ್ಟು ಬಿಟ್ಟಿದೆ. ನ್ಯಾಯಕ್ಕಾಗಿ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದ ನೊಂದ ವ್ಯಕ್ತಿ. ಗಂಡ ಹೆಂಡತಿಯ ಜಗಳದ ವಿಚಾರ ಹೈಕೋರ್ಟ್ ಅಂಗಳದಲ್ಲಿದೆ. ಈಗ ಹೈಕೋರ್ಟ್ ಕೂಡ ಎಂಟ್ರಿ ಕೊಟ್ಟಿದೆ. ನ್ಯಾಯಕ್ಕೋಸ್ಕರ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದ ನೊಂದ ವ್ಯಕ್ತಿ. ಚಾರ್ಜ್ ಶೀಟ್ ಚಾಲೆಂಜ್ ಮಾಡಿದ್ದ ಗಂಡ, ಆತನ ಮೇಲಿದ್ದಂತ ಆರೋಪಗಳು. ಗಂಡನ ಹೋರಾಟಕ್ಕೆ ಹೈಕೋರ್ಟ್ ಕೂಡ ಸಪೋರ್ಟ್ ಮಾಡಿದೆ. ಮತ್ತೊಂದು ಅತುಲ್ ಸುಭಾಷ್ ರೀತಿಯ ಪ್ರಕರಣ ಇದಾಗುಬಿಡುತ್ತಾ? ಬಸವನಗುಡಿ ಠಾಣಾ ಪೊಲೀಸರ ವಿರುದ್ಧ ಗಂಭೀರ ಆರೋಪಗಳು ಕೂಡ ಕೇಳಿಬರ್ತಿದೆ. ಪೊಲೀಸರ ಚಾರ್ಜ್ ಶೀಟ್ ಅನ್ನ ಚಾಲೆಂಜ್ ಮಾಡಿದ್ದಾನೆ ಈ ವ್ಯಕ್ತಿ. ಗಂಡನ ವಿರುದ್ಧ ಡೌರಿ ಕೇಸನ್ನ ಹೆಂಡತಿ ಕೊಟ್ಟಿರ್ತಾರೆ. ಪ್ರಕರಣದಲ್ಲಿ ಪತಿಗೆ ಕೋರ್ಟ್ನಲ್ಲಿ ಜಯ ಸಿಕ್ಕರೂ ಕೂಡ ಪೊಲೀಸರಿಂದ ನ್ಯಾಯ ಸಿಕ್ಕಿಲ್ಲ ಅನ್ನುವಂತ ಆರೋಪಗಳು ಬರ್ತಿದೆ. ಹರ್ಷ ಎಂಬಾತನ ವಿರುದ್ಧ ದಾಖಲಾಗಿದ್ದಂತ ಡೌರಿ ಕೇಸ್, ವರದಕ್ಷಿಣೆಯ ಪ್ರಕರಣ ಆತನ ಮೇಲೆ ದಾಖಲಾಗಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಜೋಡಿ ಗಂಡ ಹೆಂಡತಿಯ ಜಗಳ ಇತ್ತು. ಆತ ನ್ಯಾಯಕ್ಕೋಸ್ಕರ ರಕ್ತದಲ್ಲೆಲ್ಲ ಪತ್ರ ಬರೆದಿರ್ತಾನೆ. ಎಷ್ಟರ ಮಟ್ಟಿಗೆ ಆತನಿಗೆ ನೋವಾಗಿತ್ತು ಅನ್ನೋದನ್ನು ಗಮನಿಸಬೇಕು. ಜೊತೆಯಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಹಾಕಿರ್ತಾರೆ. ಚಾರ್ಜ್ ಶೀಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಆಗಿರುತ್ತೆ, ಈತ ಏನ್ ತಪ್ಪು ಮಾಡಿದ್ದಾನೆ, ಹೆಂಡತಿಯ ಆತನ ಮೇಲೆ ಯಾವ್ಯಾವ ಆರೋಪ ಮಾಡಿದ್ದಾರೆ ಅಂತ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವ, ರಕ್ತದ ಪತ್ರ, ಸೂಕ್ತ ಕ್ರಮ ಜರುಗಿಸಿ ಅನ್ನೋದಾಗಿ ಆತ ನ್ಯಾಯಕ್ಕೋಸ್ಕರ ರಕ್ತದಲ್ಲೇ ಬರೆದಿದ್ದಾನೆ. ಇಂಥ ಪ್ರಕರಣವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಾವು ಹಿಂದೆ ನೋಡಿದ್ವಿ ಸುಭಾಷ್ ರೀತಿಯಾದಂಥ ಪ್ರಕರಣಗಳು ಹೇಗಾಗಿತ್ತು. ಇಡೀ ದೇಶವೇ ತಲ್ಲಣಗೊಂಡಂಥ ಪ್ರಕರಣ. ಈ ಸುಳ್ಳು ಕೇಸ್ಗಳನ್ನ ಹಾಕಿ ಗಂಡಂದಿರು ಇರ್ಬೋದು, ಪುರುಷರ ಮೇಲೆ ಯಾವ ರೀತಿ ಮೋಸ ಮಾಡ್ತಾರೆ. ಈ ಕಾನೂನು ವ್ಯವಸ್ಥೆಯಲ್ಲಿ ಡೌರಿ ಪ್ರಕರಣ ಇರ್ಬೋದು, ಇವೆಲ್ಲ ಬಹಳ ಸೂಕ್ಷ್ಮ ಕೇಸು. ಇದನ್ನ ಸರಿಯಾಗಿ ನೋಡಬೇಕಾದ್ರೆ ಇಂತಹ ಸೂಕ್ಷ್ಮ ಪ್ರಕರಣವನ್ನ ಈ ಪೋಕ್ಸೋ ಇರ್ಬೋದು ಅಥವಾ ಡೌರಿ ಕೇಸ್ಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಅಂಥದ್ದೇ ಒಂದು ಪ್ರಕರಣ ಆಗಿದ್ದು ಪೊಲೀಸರ ಮೇಲೂ ಕೂಡ ಅನುಮಾನಗಳು ಮೂಡ್ತಾ ಇದೆ. ಕೋರ್ಟ್ನಲ್ಲಿ ನ್ಯಾಯ ಸಿಕ್ಕಿದ್ರೂ ಕೂಡ ಸರಿಯಾಗಿ ವರ್ತಿಸಿಲ್ಲ, ಸರಿಯಾಗಿ ನ್ಯಾಯವನ್ನ ಒದಗಿಸಿಲ್ಲ ಅನ್ನುವಂಥ ವಿಚಾರ ಈಗ ಕೋರ್ಟ್ ಅಂಗಳದಲ್ಲಿ ಬಂದಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗ್ತೀವಿ. ನೋಡಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2021ರಲ್ಲಿ ಪ್ರೀತಿಸಿ ಶ್ರುತಿ ಅವರನ್ನ ಮದುವೆಯಾಗಿರ್ತಾರೆ. ಶ್ರುತಿ ಬೇರೊಬ್ಬನ ಸಹವಾಸ ಮಾಡಿರೋ ಆರೋಪ ಕೂಡ ಇದೆ. ಡಿವೋರ್ಸ್ ಪಡೆಯುವುದಕ್ಕೆ ಮುಂದಾಗಿದ್ದಂತ ಆರೋಪ ಕಾರಣಕ್ಕೋಸ್ಕರ ಗಂಡ ಅತ್ತೆಯ ವಿರುದ್ಧ ಡೌರಿ ಕೇಸನ್ನ ಪತ್ನಿ ಹಾಕ್ತಾರೆ. ಯಾರು? ಶ್ರುತಿ. ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತ ಹರ್ಷ ಅವರ ತಾಯಿ, ಅವರ ಗಂಡನ ತಾಯಿ. ಹೆಂಡತಿ ಸುಳ್ಳು ಕೇಸ್ನಿಂದ ಬಹಳಷ್ಟು ನೊಂದಿರ್ತಾರೆ ಹರ್ಷ ಅವರು. ಇಲ್ಲದ ಅಣ್ಣನನ್ನ ಸೃಷ್ಟಿ ಮಾಡಿ ಕಾಕಿ ಎಡವಟ್ಟನ್ನ ಮಾಡಿಕೊಂಡಿದೆ. ಇಲ್ಲದ ಅಣ್ಣನನ್ನ ಶ್ರುತಿ ಪರ ಸಾಕ್ಷಿಯನ್ನ ಪೊಲೀಸರು ಮಾಡಿರ್ತಾರೆ. ಸೃಷ್ಟಿ ಮಾಡಿ ಸಾಕ್ಷಿ ಹೇಳಿಕೆಯನ್ನ ಪಡ್ಕೊಂಡಿರುವಂತ ಆರೋಪ. ಒಂದು ಫೇಕ್ ಎವಿಡೆನ್ಸ್ಗಳಿವೆಲ್ಲ ಬಹಳ ಪ್ರಮುಖ ಆಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವಾಗ ಈ ಸಾಕ್ಷಿಗಳನ್ನೆಲ್ಲ ದಾಖಲು ಮಾಡುವಂತ ಕೆಲಸ ಆಗುತ್ತೆ. ಬಟ್ ಈ ಪ್ರಕರಣದಲ್ಲಿ ಸೂಕ್ಷ್ಮ ವಿಚಾರ ಏನು ಕೇಳಿದ್ರೆ, ಆತನ ಹೆಂಡತಿ ಶ್ರುತಿಗೆ ಅಣ್ಣನೇ ಇಲ್ಲ ಅಂತೆ. ಆದ್ರೆ ಅಣ್ಣ ಈಗ ಇದರಲ್ಲಿ ಎವಿಡೆನ್ಸ್ ಆಗಿ ಈತ ಕೂಡ ಬರ್ತಿದ್ದಾನೆ, ಆತನನ್ನ ಸಾಕ್ಷಿಯಾಗಿ ಮಾಡಿದ್ದಾರೆ. ಇದು ಪೊಲೀಸರು ಹೆಂಗ್ ಮಾಡಿದ್ರು? ಇದು ಪೊಲೀಸರ ಎಡವಟ್ಟ ಅಥವಾ ಬೇಕಂತನೇ ಭಾಗ್ಯ ಆಗ್ಬಿಟ್ರಾ ಅನ್ನುವಂತ ಅನುಮಾನಗಳು ಸದ್ಯ ಮೂಡ್ತಾ ಇದೆ. ಒಟ್ನಲ್ಲಿ ಈಗ ಹೈಕೋರ್ಟ್ ಕೂಡ ಈತನ ಸಪೋರ್ಟಿಗೆ ಬಂದಿದೆ. ಈ ಪ್ರಕರಣದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡಿದ್ದಾರೆ. ನಿಜಕ್ಕೂ ನೋವಾಗೋದು ಆತನಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದಕ್ಕೆ ರಕ್ತದಲ್ಲೇ ಆತ ನ್ಯಾಯವನ್ನ ಕೇಳ್ತಾ ಇರೋದು. ಇನ್ನು ಮುಂದುವರೆದಂತೆ ಆತ ನ್ಯಾಯಕ್ಕಾಗಿ ಕಮಿಷನರ್ಗೆ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದ. ಅದೇ ಪತ್ರ ತನಿಖೆಯನ್ನ ಸರಿಯಾಗಿ ಮಾಡದೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ದಾರೆ. ಹರ್ಷ ಎಷ್ಟೇ ದಾಖಲೆಯನ್ನ ಕೊಟ್ಟರೂ ಕೂಡ ಅದನ್ನ ಪಡೆದಿಲ್ಲ ಅನ್ನುವಂತ ಆರೋಪ ಕೂಡ ಮಾಡ್ತಿದ್ದಾರೆ. ಇದು ಬಸವನಗುಡಿ ಮಹಿಳಾ ಠಾಣೆಯ ಕರ್ಮಕಾಂಡ. ಪೊಲೀಸರ ತನಿಖೆಗೆ ಹೈಕೋರ್ಟ್ನಿಂದಲೇ ಛೀಮಾರಿ ಬರ್ತಿದೆ ಅವರ ಕಾರ್ಯವೈಖರಿ ಬಗ್ಗೆ. ಈ ಕೇಸನ್ನ ಮುಖ್ಯ ಅಂಶಗಳೇ ಇಲ್ಲ, ಈ ಕೇಸಲ್ಲಿ ಏನಿರ್ಬೇಕು ಅದಿಲ್ಲ ಅಂತ ಜಡ್ಜ್ ಕೂಡ ಅಭಿಪ್ರಾಯ ಪಟ್ಟರು. ಹೈಕೋರ್ಟಿನ ನ್ಯಾಯಮೂರ್ತಿಗಳಿಂದಲೇ ಛೀಮಾರಿ ಹಾಕಲಾಗಿದೆ, ಚಾಟಿ ಬೀಸಿದ್ದಾರೆ ಅವರು. ಹೀಗಾಗಿ ಪ್ರಕರಣ ಸಂಬಂಧ ಸ್ಟೇಯನ್ನ ನೀಡಿದೆ ಹೈಕೋರ್ಟ್. ಒಂದು ನೋಡಿ, ಆಕೆಗೆ ಇನ್ನೊಬ್ಬರ ಜೊತೆ ಸಹವಾಸ ಇತ್ತು ಅನ್ನೋದು ಒಂದು ಆರೋಪ. ನಂತರದಲ್ಲಿ ಈತನ ಮೇಲೆ ಗಂಡ ಡೌರಿ ವರದಕ್ಷಿಣೆ ಕಿರುಕುಳ ಕೊಟ್ಟ ಅಂತ ಗಂಡ ಮತ್ತು ಗಂಡನ ತಾಯಿ ಮೇಲೆ ಆರೋಪ ಆಯಿತು. ನಂತರದಲ್ಲಿ ಕೋರ್ಟಿಗೆ ಈ ಪ್ರಕರಣ ಹೋಗುತ್ತೆ. ಸರಿಯಾಗಿ ನಿಭಾಯಿಸಬೇಕಾಗಿದ್ದಂಥ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಸ್ವತಃ ನ್ಯಾಯಾಧೀಶರೇ ಈಗ ಛೀಮಾರಿ ಹಾಕಿರುವಂಥ ಘಟನೆಯಾಗಿದೆ. ನಂತರದಲ್ಲಿ ಪೊಲೀಸರು ಈ ರೀತಿಯಾಗಿ ಅನ್ಯಾಯ ಮಾಡಿದ್ದಾರೆ, ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ
ಪೊಲೀಸ್ ಆಯುಕ್ತರಿಗೆ, ಪೊಲೀಸ್ ಕಮಿಷನರ್ಗೆ ರಕ್ತದಲ್ಲೇ ಪತ್ರವನ್ನ ಬರೆದು ನನಗೆ ಈ ರೀತಿಯಾಗಿ ಅನ್ಯಾಯಗಳಾಗಿದೆ, ಸರಿಯಾಗಿ ನ್ಯಾಯ ಕೊಡಿಸಿ ಅಂತ ಬಸವನಗುಡಿಯ ಮಹಿಳಾ ಠಾಣೆಯಲ್ಲಾಗಿರುವಂತ ಈ ಕರ್ಮಕಾಂಡ ಅಥವಾ ಪೊಲೀಸರ ನಿರ್ಲಕ್ಷ್ಯನೋ ಅಥವಾ ಅವರೇನಾದ್ರು ಭಾಗಿಯಾಗಿದ್ರ ಅನ್ನೋ ಅನುಮಾನಗಳು ಸ್ವತಃ ಪೊಲೀಸರ ನಡೆಯಿಂದಲೇ ಈಗ ವ್ಯಕ್ತವಾಗ್ತಿದೆ. ಹಲೋ ಮೇಡಮ್ ಹೇಳಿ. FIR ತಂದ್ಕೊಡ್ಲಿಲ್ವಲ್ಲಪ್ಪ ನೀನು? ಅಯ್ಯೋ ಮೇಡಮ್, ಊರಿಗೆ ಬಂದ್ಬಿಟ್ಟಿದ್ದೆ, ಬರೋಕ್ಕಾಗಲಿಲ್ಲ. ಯಾವತ್ತು ತಂದ್ಕೊಡ್ತೀರಾ? ಬರ್ತೀನಿ ಮ್ಯಾಮ್. ಇದ್ದಿದ್ದು ಒಂದು ಕಾಪಿ ಇತ್ತು, ಅದು ಹ್ಯೂಮನ್ ರೈಟ್ಸ್ ಕೊಟ್ಟಿದ್ದೀನಿ ಅನ್ಸುತ್ತೆ. ಇನ್ನೊಂದು ಮನೆಗೆ ಬಂದು ಹುಡುಕ್ಬೇಕು, ಬೆಂಗಳೂರಿಗೆ ಬಂದು ನೋಡ್ತೀನಿ ಮ್ಯಾಮ್, ಹುಡುಕ್ಬಿಟ್ಟು ಕೊಡ್ತೀನಿ, ಬರ್ತೀನಿ. ಅದು ಯಾವ ಇಯರಲ್ಲಿ ಕೊಟ್ಟಿರೋದು? ಅದು ನೋಡಿಲ್ಲ ಮ್ಯಾಮ್ ನಾನು. ಆಯ್ತು, ಒಂದು 4 years ಆಯ್ತು ಅನ್ಸುತ್ತೆ. ಸರಿ ಒಂದು ಕಾಪಿ ಕೊಟ್ಟಿದ್ನಲ್ಲ ಮ್ಯಾಮ್ ನಿಮಗೆ, ನಿಮ್ಮ ಹತ್ರ ಇಲ್ವಾ ಅದು ಈಗ? ಅವ್ರೆ ಯಾವತ್ತು ತೋರಿಸಿದ್ರಿ ಹೇಳಿ, ಕೊಡೋದಿರ್ಲಿ. ತೋರಿಸಿದ್ದು ಯಾವಾಗ ಹೇಳಿ? ನಾನು ಕೊಟ್ಟೇ ಇಲ್ವಾ? ಅಟ್ಲೀಸ್ಟ್ ತೋರಿಸಿದ್ರು ನಾವು ಲೇಟ್ ಅಂತ ಆಗ್ತಿರ್ಲಿಲ್ಲ ಅಲ್ವಾ? FIR ಅಲ್ಲಿ ಹಾಕಿದಿರಲ್ಲ ಮ್ಯಾಮ್, FIR ಗಿಂತ ಮುಂಚೆ ತೋರಿಸ್ಬೇಕಿತ್ತಾ? FIR ನೋಡಿದ್ಮೇಲೆ ಬಂದು ಪ್ರಶೀಲಾ ಮೇಡಮ್ಗೂ ನಿಮ್ಗೂ ತೋರಿಸಿದ್ದು ನಮ್ಮ ಲಾಯರ್ ಜೊತೆ ಬಂದು ಕೊಟ್ಟಿದ್ದಲ್ವಾ ಮೇಡಮ್ ನಾನು? ಅಲ್ಲ ಅದು ಕಣಪ್ಪ, certificate copy FIR ಇದೆ. ಅಲ್ಲಿ ಅಂತಂದ್ರೆ ನೆಕ್ಸ್ಟ್ FIR ಅಲ್ಲಿ ಕಂಪ್ಲೇಂಟ್ ಏನೋ ಹೇಳಿರ್ತಾರೆ ಅದನ್ನ ಹಾಕಿರ್ತೀವಿ.